ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನದ ನಂತರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ಹಾಗೆ ನಾನು ಅಂದರೆ ಈ ವಿಷಯ ಹೇಳೋದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಕೆಲವೊಂದು ಫೋಟೋಸ್ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಏನಪ್ಪ ಅಂದರೆ ಇವಾಗ ಫೋನ್ಪೇ ಬಂದುಬಿಟ್ಟು ನಾವು ಯಾರೂ ಸಹ ಬ್ಯಾಂಕಿಗೆ ಹೋಗ್ತಾ ಇಲ್ಲ, ಕಡಿಮೆ ಮಾಡಿದ್ದೀನಿ. ನಾನು ಸಹ ಹೋಗಿರಲಿಲ್ಲ, ಈಗ ಹೋಗೋ ಅಂಥ ಟೈಮ್ ಬಂತು. ಯಾಕೆಂದರೆ ನನ್ನ ಮಗ ಅಮ್ಮ ಪಾಸ್ಬುಕ್ ಎಂಟ್ರಿ ಬೇಕು ನನಗೆ, ಸ್ಕಾಲರ್ಶಿಪ್ಗೆ ನಿಮ್ಮ ಪಾಸ್ಬುಕ್ ಎಂಟ್ರಿ ತೋರಿಸ್ಬೇಕು ಅಪ್ಪ ಮುಂದೆ ಅಂತಂದರೆ. ಸೊ ನಮ್ಮನೆಯವ್ರದ್ದು ಆಲ್ರೆಡಿ ಕೊಟ್ಟಿದ್ವಿ, ಹಾಗಾಗಿ ನನ್ನ ಪಾಸ್ಬುಕ್ ಎಂಟ್ರಿ ಮಾಡಿಸೋಣ ಅಂತ ನಾನಿರ್ತಕ್ಕಂಥ ಊರಲ್ಲೇ ಬ್ಯಾಂಕಿಗೆ ಹೋದೆ. ಬಟ್ ಅಲ್ಲಿ ಎಂಟ್ರಿ ಆಗ್ತಾನೇ ಇಲ್ಲ ಪಾಸ್ಬುಕ್ಕು. ಬಟ್ ನನಗೆ ರೀಸನ್ ಅರ್ಥನೇ ಆಗಲಿಲ್ಲ, ಯಾಕೆ ಈ ಥರ ಆಗ್ತಿದೆ ಅಂತೇಳ್ಬಿಟ್ಟು ನಾನು ಅಲ್ಲಿ ಕೇಳಿದೆ ಬ್ಯಾಂಕ್ನವರು. ಅವ್ರು ಹೇಳಿದ್ರು ನಿಮ್ಮ ಬ್ರಾಂಚ್ಗೆ ಹೋಗಬೇಕು ಅಂತ. ಸೊ ನಾನು ಅಲ್ಲಿಂದ ಬಸ್ ಹತ್ಬಿಟ್ಟು ನೋಡಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ನನ್ನ ಮಗ ಅರ್ಜೆಂಟ್ ಮಾಡ್ತಿದ್ದ, ಬೇಗ ಬೇಕು ಅಂತ. ಹಾಗಾಗಿ ನನಗೂ ಸಹ ಹೋಗೋ ಅವಸರದಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬಟ್ ಆಮೇಲೆ ಈ ಫೋಟೋ ಮೂಲಕ ಹೇಳೋಣ ಅನ್ನಿಸ್ತು. ಸೊ ನಾನು ಅಲ್ಲಿಂದ ಬ್ಯಾಂಕ್ ಹೋದೆ, ನಮ್ಮ ಬ್ರ್ಯಾಂಚ್ಗೆ. ಅಲ್ಲೋಗಿ ಬ್ಯಾಂಕಲ್ಲಿ ವಿಚಾರಿಸ್ದೆ, ಈ ಥರ ಎಂಟ್ರಿ ಆಗ್ತಿಲ್ಲ ಸರ್, ಏನು ಮಾಡೋದು ಅಂತೇಳಿ. ಅವ್ರು ಹೇಳಿದ್ರು ಇಲ್ಲೊಂದು ಸರಿ ಚೆಕ್ ಮಾಡಮ್ಮ ಅಂತೇಳಿ. ನಾನು ಅಲ್ಲೂ ಸಹ ಎಂಟ್ರಿ ಮಿಷನಿಗೆ ನನ್ನ ಪಾಸ್ಬುಕ್ಕನ್ನು ಕೊಟ್ಟೆ, ಬಟ್ ಅಲ್ಲೂ ಎಂಟ್ರಿ ಆಗಲಿಲ್ಲ. ಇನ್ವ್ಯಾಲಿಡ್ ಬಾರ್ಕೋಡ್ ಅಂತ ಬಂತು. ಅವರು ಪಾಪ ಬಾರ್ಕೋಡ್ನ ಮತ್ತೆ ಹಾಕ್ಕೊಟ್ರು. ಆಮೇಲೆ ನನ್ನ ಪಾಸ್ಬುಕ್ನ ನೋಡಿದ್ರು, ಪಾಸ್ಬುಕ್ ನೋಡಿ ಫ್ರೆಂಡ್ಸ್ ಈ ಥರ ಆಗಿತ್ತು. ದಯವಿಟ್ಟು ಪಾಸ್ಬುಕ್ನ ನೀಟಾಗಿ ಇಟ್ಕೊಳ್ಳಿ. ಹಾಗಾಗಿ ನೋಡಿ ನನ್ನ ಪಾಸ್ಬುಕ್ ಈ ಥರ ಆಗಿದ್ದಕ್ಕೆ ನಾವು ಮತ್ತೆ ಅವ್ರು ಬಾರ್ಕೋಡ್ ಹಾಕಿದ್ರೂ ಬರಲಿಲ್ಲ, ಎಷ್ಟು ಸರಿ ಪಾಸ್ಬುಕ್ ಇಟ್ಟರೂ ಸಹ ಎಂಟ್ರಿ ಆಗಲಿಲ್ಲ. ದಯವಿಟ್ಟು ಪಾಸ್ಬುಕ್ನ ನೀಟಾಗಿ ಇಟ್ಕೊಳ್ಳಿ. ಹಾಗೆ ಆವಾಗ ಬ್ಯಾಂಕ್ ಹೋಗಿ ಬನ್ನಿ. ಹಾಗೆ ನನಗೆ ಒಂದು ಡೂಪ್ಲಿಕೇಟ್ ಒಂದು ಪಾಸ್ಬುಕ್ಕನ್ನು ಕೊಟ್ಟರು ಈ ಥರ. ಅದಕ್ಕೆ ಫೋಟೋ ಬೇಕಿತ್ತು. ಹಾಗಾಗಿ ನಾನು ಅವಾಗಲೇ ನನ್ನ ಹತ್ರ ಫೋಟೋಸ್ ಇರಲಿಲ್ಲ, ಬಟ್ ನನಗೆ ಮತ್ತೆ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಆವಾಗಲೇ ಫೋಟೋ ತೆಗೆಸ್ಕೊಂಡು ಮತ್ತೆ ಹೋಗಿ. ಇದು ಸ್ಟೇಟ್ಮೆಂಟ್ ಅಂತ. ಪಾಸ್ಬುಕ್ಕಿಗೆ ಯಾವ ಥರ ಡೆಬಿಟು ಕ್ರೆಡಿಟು ಬ್ಯಾಲೆನ್ಸ್ ಎಲ್ಲ ಎಂಟ್ರಿ ಮಾಡ್ತೀವೋ ಅದೇ ಥರ ಇದರಲ್ಲಿ ಒಂದು ಪ್ರಿಂಟ್ ಮಾಡಿ ಕೊಡ್ತಾರೆ. ಇದು ಸ್ಟೇಟ್ಮೆಂಟ್ ಅಂತ. ನಾವು ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಇದು ಸಹ ಯಾವುದಕ್ಕಾದ್ರೂ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ನನ್ನ ಮಗನಿಗೂ ಇದು ಹೆಲ್ಪ್ ಆಗ್ಬೋದು ಅಂದ್ಕೊಂಡು ಇರಲಿ ಅಂತ ಹೇಗಿದ್ರು ಬ್ಯಾಂಕಿಗೆ ಹೋಗೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ಗೆ ಅಪ್ಲಿಕೇಶನ್ ಕೊಟ್ಟು ಇದನ್ನು ಸಹ ಇಸ್ಕೊಂಡು ಬಂದೆ. ದಯವಿಟ್ಟು ಇದು ಒಂದು ನನ್ನ ವಿಡಿಯೋ ಯಾರಿಗಾದ್ರೂ ಉಪಯೋಗ ಆಯಿತು ಅಂದರೆ ನನಗೂ ತುಂಬ ಸಂತೋಷನೇ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನೋಡೋದಕ್ಕೆ ತುಂಬ